ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಧನುರಾಶಿಯವರೇ, ನೀವು ಜೀವನದಲ್ಲಿ ಅನುಭವಿಸಿದ ಅನೇಕ ತಿರುವುಗಳ ಹಿಂದೆ ಒಂದು ಅಜ್ಞಾತ ಶಕ್ತಿ ನಿಮ್ಮನ್ನು ಸರಿಯಾದ ದಾರಿಗೆ ನಡೆಸಿಕೊಂಡು ಬಂದಿದೆ ಎಂಬುದನ್ನು ನೀವು ಗಮನಿಸಿದ್ದೀರಾ. ನೀವು ಯಾವತ್ತೂ ಸತ್ಯದ ದಾರಿಯಲ್ಲಿ ನಡೆಯಲು ಪ್ರಯತ್ನಿಸಿದವರು, ಅನ್ಯಾಯವನ್ನು ಸಹಿಸಲಾಗದೆ ಧೈರ್ಯವಾಗಿ ಮಾತನಾಡುವವರು. ಆದ್ದರಿಂದಲೇ ನಿಮ್ಮ ಜೀವನದಲ್ಲಿ ಶತ್ರುಗಳು ಹುಟ್ಟಿಕೊಂಡಿದ್ದಾರೆ. ನಿಮ್ಮ ನೇರ ಮಾತು, ನಿಮ್ಮ ನಿಷ್ಠೆ, ನಿಮ್ಮ ಧರ್ಮನಿಷ್ಠೆಯೇ ಕೆಲವರಿಗೆ ಆಲಸ್ಯವಾಗಿದೆ, ಅಸಹ್ಯವಾಗಿದೆ. ಆದರೂ ನೀವು ಅನೇಕ ಬಾರಿ ದೊಡ್ಡ ಸಂಕಷ್ಟಗಳಿಂದ ಅಚ್ಚರಿಯಂತೆ ಪಾರಾಗಿದ್ದೀರಿ. ಅಪಘಾತದ ಅಂಚಿನಲ್ಲಿ ನಿಂತು ಬದುಕು ಉಳಿದಿದೆ. ಕೆಲಸ ಕೈ ತಪ್ಪುವ ಹಂತದಲ್ಲಿ ಹೊಸ ಅವಕಾಶ ತೆರೆದಿದೆ. ಹಣ ಸಂಪೂರ್ಣವಾಗಿ ಮುಗಿದಂತೆ ಕಂಡಾಗಲೂ ಕೂಡ ಎಲ್ಲಿಂದಲೋ ಸಹಾಯ ಬಂದಿದೆ. ಇದು ಕೇವಲ ಅದೃಷ್ಟವಲ್ಲ, ಇದರ ಹಿಂದೆ ನಿಮ್ಮ ಪೂರ್ವಜರ ಆತ್ಮಶಕ್ತಿ ಕಾರ್ಯನಿರ್ವಹಿಸ್ತಾ ಇದೆ. ಧನುರಾಶಿಯವರು ಗುರುಗ್ರಹದ ಆಧಿಪತ್ಯ ಹೊಂದಿರುವವರು, ಧರ್ಮ, ನ್ಯಾಯ ಮತ್ತು ಸತ್ಯದ ಪರವಾಗಿ ಇರುವವರು. ಆದ್ದರಿಂದ ಇಂತಹವರ ಮೇಲೆ ಪೂರ್ವಜರ ಕೃಪೆ ಬಹಳ ಬಲವಾಗಿ ಇರುತ್ತೆ. ನಿಮ್ಮ ವಂಶದಲ್ಲಿ ಯಾರೋ ಒಬ್ಬ ಮಹಾತ್ಮ ಸ್ವಭಾವದ ಹಿರಿಯ ಆತ್ಮ ನಿಮ್ಮನ್ನು ವಿಶೇಷವಾಗಿ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅವರು ನಿಮ್ಮ ತಾತ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ಮುತ್ತಜ್ಜಿ ಆಗಿರ್ಬೋದು, ಮುತ್ತಜ್ಜಿ ಆಗಿರ್ಬೋದು, ಯಾರಾದರೂ ಆಗಿರ್ಬೋದು. ಇಲ್ಲ ಅಂತಂದರೆ ನಿಮ್ಮ ಕುಲದಲ್ಲಿ ತಪಸ್ಸು ಮಾಡಿದ ಪುಣ್ಯಾತ್ಮರು ಯಾರಾದರೂ ಇರಬಹುದು. ಆ ಆತ್ಮದ ಉದ್ದೇಶ ಒಂದೇ ಒಂದು, ನಿಮ್ಮನ್ನು ತಪ್ಪು ದಾರಿಗೆ ಹೋಗದಂತೆ ಕಾಪಾಡೋದು, ನಿಮ್ಮ ಮೇಲೆ ಬರುವ ಅನ್ಯಾಯವನ್ನು ತಡೆಯುವುದು, ನಿಮ್ಮ ಶತ್ರುಗಳ ಕುತಂತ್ರವನ್ನು ವಿಫಲಗೊಳಿಸುವುದು. ಧನುರಾಶಿಯವರೇ, ನೀವು ಅನೇಕ ಬಾರಿ ಮನಸ್ಸಿನಲ್ಲಿ ಗೊಂದಲವನ್ನು ಅನುಭವಿಸಿದ್ದೀರಿ. ಯಾವ ದಾರಿಗೆ ಹೋಗಬೇಕು, ಯಾವ ನಿರ್ಧಾರ ತೆಗೆದುಕೊಳ್ಬೇಕು ಅಂತ ನಿಮಗೆ ಅರ್ಥವಾಗದೇ ಇದ್ದ ಸಮಯದಲ್ಲಿ ಏನೋ ಒಂದು ಬಾಗಿಲಿನ ಶಬ್ದ, ಒಂದು ಒಳಗಿನ ಶಬ್ದ ನಿಮ್ಮನ್ನು ಎಚ್ಚರ ಮಾಡಿದೆ. ಆ ನಿರ್ಧಾರ ತೆಗೆದುಕೊಳ್ಬೇಡ, ಅಲ್ಲಿ ಹೋಗಬೇಡ, ಈ ಮಾತಿಗೆ ಒಪ್ಕೋಬೇಡ ಅಂತ ನಿಮಗೆ ನಿಮ್ಮ ಮನಸ್ಸಿನ ಒಳಗಿನ ಶಬ್ದವೇ ನಿಮ್ಮ ಪೂರ್ವಜರ ಆತ್ಮದ ಸೂಚನೆ. ಹಲವಾರು ಬಾರಿ ನೀವು ಆ ಮಾತು ಕೇಳಿ ತಪ್ಪಿಸಿಕೊಂಡಿದ್ದೀರಿ ಮತ್ತು ನಂತರ ಅದೇ ನಿರ್ಧಾರ ತಪ್ಪಾಗಿರ್ತಿತ್ತು ಅಂತ ಅರಿತುಕೊಂಡಿದ್ದೀರಿ. ಇದು ಯಾದೃಚ್ಛಿಕವಲ್ಲ. ಧನುರಾಶಿಯವರ ಸುತ್ತ ಒಂದು ದೈವಿಕ ರಕ್ಷಣಾ ವಲಯ ಇರುತ್ತೆ. ರಾತ್ರಿ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚು ಚಲಿಸುವಾಗ ನಿಮ್ಮ ಮನೆಯೊಳಗೆ ಒಂದು ಶುದ್ಧ ಶಕ್ತಿ ಸಂಚರಿಸಿ ದುಷ್ಟ ದೃಷ್ಟಿಯನ್ನು ಎಲ್ಲವನ್ನು ಕೂಡ ನಾಶ ಮಾಡುತ್ತೆ. ನೀವು ನಿದ್ರಿಸುವಾಗ ಭಯಾನಕ ಕನಸು ಬಂದರೂ ಕೂಡ ಏಕಾಏಕಿ ಎಚ್ಚರವಾಗುವುದು, ಯಾರೋ ನಿಮ್ಮನ್ನು ಕಾಪಾಡಿದಂತೆ ಅನಿಸೋದು, ಇದು ನಿಮ್ಮ ಪೂರ್ವಜರ ಕಾವಲು. ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮಗೆ ಕೆಟ್ಟದ್ದನ್ನು ಬಯಸಿದರೆ, ನಿಮ್ಮ ವಿರುದ್ಧ ತಂತ್ರ ಮಂತ್ರ ಮಾಡಿದರೆ ಅದು ತಿರುಗಿ ಅವರ ಮೇಲೇ ಬೀಳುತ್ತೆ. ಯಾಕೆಂದರೆ ನಿಮ್ಮ ಪೂರ್ವಜರ ಆತ್ಮ ನಿಮ್ಮ ಪರವಾಗಿ ನಿಂತಿದೆ. ಆದರೆ ಧನುರಾಶಿಯವರೇ, ಒಂದು ವಿಷಯವನ್ನು ನೀವು ಮರೆಯೋದಕ್ಕೆ ಹೋಗಬೇಡಿ. ಈ ರಕ್ಷಣೆ ಸದಾ ಆಗಬೇಕಂದ್ರೆ ನೀವು ನಿಮ್ಮ ಕರ್ತವ್ಯವನ್ನು ಪಾಲನೆ ಮಾಡಬೇಕಾಗುತ್ತೆ. ಮನೆಯಲ್ಲಿ ಯಾವಾಗಲೂ ಅಶುದ್ಧತೆ ಇರಬಾರ್ದು. ಮುರಿದ ವಸ್ತುಗಳು, ಹಾಳಾದ ಗಡಿಯಾರಗಳು, ಒಡೆದ ಕನ್ನಡಿಗಳು, ಒಣಗಿದ ಗಿಡಗಳು, ಇವುಗಳನ್ನು ತಕ್ಷಣ ತೆಗೆದು ಹೊರ ಹಾಕಬೇಕು. ಗುರುವಾರದಂದು ವಿಶೇಷವಾಗಿ ಮನೆಯ ದೇವರಿಗೆ ಅಥವಾ ಕುಲದೇವರಿಗೆ ದೀಪ ಹಚ್ಚಿ ಪೂರ್ವಜರನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಳ್ಳಿ. ಅಮಾವಾಸ್ಯೆ ದಿನ ಅನ್ನದಾನ ಮಾಡೋದು, ಕಾಗೆಗಳಿಗೆ ಆಹಾರ ಹಾಕೋದು, ಬಡವರಿಗೆ ಸಹಾಯ ಮಾಡೋದು ಅತ್ಯಂತ ಶ್ರೇಷ್ಠ. ಧನುರಾಶಿಯವರ ಜೀವನದಲ್ಲಿ ಹಣ ಬಂದಂತೆ ಖರ್ಚಾಗೋದು, ಒಮ್ಮೆ ಏರಿಕೆ ಒಮ್ಮೆ ಇಳಿಕೆ ಆಗೋದು, ಕಾರಣ ಇಲ್ಲದೇ ಕೆಲಸದಲ್ಲಿ ಅಡ್ಡಿಗಳು ಬರೋದು, ಮನೆಯಲ್ಲಿನ ಸಣ್ಣ ಪುಟ್ಟ ಜಗಳಗಳು, ಇವೆಲ್ಲವೂ ಕೂಡ ಪೂರ್ವಜರ ಸೂಚನೆ ಆಗಿರಬಹುದು. ನೀವು ಸರಿಯಾದ ಮಾರ್ಗದಲ್ಲಿ ಪೂಜೆ ಪುನಸ್ಕಾರ ಮಾಡಿದರೆ ಈ ಸಮಸ್ಯೆಗಳು ನಿಧಾನವಾಗಿ ದೂರ ಆಗುತ್ತೆ. ನಿಮ್ಮ ಜೀವನದಲ್ಲಿ ಸ್ಥಿರತೆ, ಗೌರವ ಮತ್ತು ಮಾನಸಿಕ ಶಾಂತಿ ಬರುತ್ತೆ. ವಿಶೇಷವಾಗಿ ಧನುರಾಶಿಯ ಮಹಿಳೆಯರು ತಮ್ಮ ಸತ್ಯಸಂಧತೆಯಿಂದ ಅನೇಕ ತ್ಯಾಗ ಮಾಡಿದ್ದಾರೆ. ಕುಟುಂಬಕ್ಕಾಗಿ ತಮ್ಮ ಆಸೆಗಳನ್ನು ಬದಿಗಿಟ್ಟಿದ್ದಾರೆ. ಇಂಥವರನ್ನ ಪೂರ್ವಜರ ಆತ್ಮ ಇನ್ನಷ್ಟು ಬಲವಾಗಿ ಕಾಪಾಡುತ್ತೆ. ನಿಮ್ಮ ಕಣ್ಣೀರು, ನಿಮ್ಮ ನೋವು, ನಿಮ್ಮ ಸಹನೆ ಎಲ್ಲವನ್ನು ಅವರು ಕಂಡಿದ್ದಾರೆ. ಅದಕ್ಕಾಗಿಯೇ ಸರಿಯಾದ ಸಮಯದಲ್ಲಿ ನಿಮಗೆ ನ್ಯಾಯ ಅನ್ನೋದು ಸಿಗುತ್ತೆ.
ನಿಮ್ಮನ್ನು ತಗ್ಗಿಸಿ ಮಾತನಾಡಿದವರು ನಿಮ್ಮ ಮೌಲ್ಯವನ್ನು ಅರಿತಾರೆ. ನಿಮ್ಮ ಜೀವನದಲ್ಲಿ ಮತ್ತೆ ಮತ್ತೆ ಸಂಭವಿಸುವ ಕೆಲವು ಘಟನೆಗಳು ನಿಮ್ಮ ಪೂರ್ವಜನ್ಮದ ಕರ್ಮ ಬಂಧದ ಸಂಕೇತ. ಈ ಜನ್ಮದಲ್ಲಿ ಆ ಕರ್ಮಗಳನ್ನು ಶುದ್ಧೀಕರಿಸೋದಕ್ಕೆ ನಿಮಗೆ ಅವಕಾಶ ಸಿಕ್ಕಿದೆ. ದೇವರು ನಿಮ್ಮನ್ನು ಪರೀಕ್ಷಿಸಿದಷ್ಟು ನಿಮ್ಮನ್ನು ರಕ್ಷಣೆ ಮಾಡಿದ್ದಾರೆ. ಈಗ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗ್ತಾ ಇದೆ. ಪೂರ್ವಜರ ಆಶೀರ್ವಾದ ಇನ್ನಷ್ಟು ಬಲವಾಗ್ತಾ ಇದೆ. ನೀವು ಧರ್ಮದ ದಾರಿಯಲ್ಲಿ ನಡೆದರೆ ನಿಮ್ಮನ್ನು ಯಾವ ಶಕ್ತಿನೂ ಸೋಲಿಸೋದಕ್ಕೆ ಆಗೋದಿಲ್ಲ. ಈ ಸಂದೇಶ ನಿಮ್ಮ ಹೃದಯಕ್ಕೆ ತಟ್ಟಿದರೆ ನಿಮ್ಮ ಪೂರ್ವಜರನ್ನು ಒಂದು ಕ್ಷಣ ನೆನೆಸಿ ಮನಸ್ಸಿನಲ್ಲಿ ನಮಸ್ಕಾರ ಮಾಡಿ, ಒಂದು ಲೈಕ್ ಮಾಡಿ. ಧನುರಾಶಿಯವರೊಂದಿಗೆ ಈ ವಿಡಿಯೋ ಹಂಚಿಕೊಳ್ಳಿ ಮತ್ತು ಇಂತಹ ಆಧ್ಯಾತ್ಮಿಕ ರಹಸ್ಯಮಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.